ಯಾರೋ ಪಿಜ್ಜಾ ಬರ್ಗರ್ ತಂದವ್ರೆ, ತಿನ್ನಿ ಬನ್ನಿ. ಯಾರು ಇದು ನಾನ್ ಸೆನ್ಸ್? ಇಟ್ ಲಾಸ್ಟ್ ಇಡಿಯಟ್, ವಾಟ್ ರಬ್ಬಿಶ್ ಯು ಆರ್ ಟಾಕಿಂಗ್? ಯಾರು ಇದು? ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಪಿಜ್ಜಾ ಬರ್ಗರ್ ಹೇಗಿದೆ? ಪಿಜ್ಜಾ ಬರ್ಗರ್ ಹೇಗಿದೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿದೆ. ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ, ದೇಹಕ್ಕೆ ತಂಪು, ತೋಳಿಗೆ ಬಲ. ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ ತಿನ್ನೊಬ್ಬ ಮನುಷ್ಯ 20 ವರ್ಷಕ್ಕೂ ಫಿಗರ್, 50 ವರ್ಷಕ್ಕೂ ಫಿಗರ್. ರಾಗಿ ಪದಾರ್ಥ ತಿಂದು ತುಮಕೂರಿನ ಸಿದ್ಧಗಂಗಾ ಶ್ರೀಗಳು 111 ವರ್ಷ ಬದುಕಿದ್ರು. ಅವರು ಚಪ್ಪಾಳೆ ಕೊಡ್ಬೋದು. ಆದರೆ ಈ ಕಾಲದಲ್ಲಿ ಕೇಳಿಸ್ಕೊಳ್ರಿ, ಈ ಕಾಲದಲ್ಲಿ ಬರ್ಗರ್, ಮಂಚೂರಿಯನ್, ಪಿಜ್ಜಾ ಅಂತ ತಿಂದೊಬ್ಬ ಮನುಷ್ಯ 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮಾರ್. ಅದಕ್ಕೆ ರಾಗಿ ಮುದ್ದೆ ತಿಂದ್ರಿ, ಭಾಳ ಒಳ್ಳೆಯದು. ನಮ್ಮ ನರೇಂದ್ರ ಮೋದಿ ಅವರು ಬಂದಿದ್ದಾರೆ, ಬನ್ನಿ ಮಾತಾಡಿ. भाई और बहनों, हम सब भारतीय हैं। भाई और बहनों, भारत देश में भाषा एक, धर्म एक, भारत एक, एक भारत श्रेष्ठ भारत, एक भारत स्वच्छ भारत, सबका साथ, सबका विकास। देवेगौड़ा जी, ನಮ್ಮ ಅಪ್ಪನಾಣೆ ನೀವೇನು ಹೇಳಿದ್ರಿ ಅರ್ಥ ಆಗಿಲ್ಲ, ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ಎಲ್ಲ ಶಿರಾ ಮಹಾಜನತೆಗೆ ನಿಮ್ಮ ನರೇಂದ್ರ ಮೋದಿ ಅವರ ನಮಸ್ಕಾರಗಳು. ಭಾಳ ಚೆನ್ನಾಗಿ ಮಾತಾಡಿದ್ರಿ. ದೇವೇಗೌಡಾಜಿ ಖಬಾಯಾತು. ಇದೇನು ಹೇಳಿದ್ರಿ ಇವರು? ದೇವೇಗೌಡಾಜಿ ಕಪ್ ಕಪ್ ಖಬಾಯಾತು. ನೋಡಿ, ನಮ್ಮ ಜಿಲ್ಲೆನಲ್ಲಿ ಕಬ್ಬಿಗೆ ಬೆಲೆ ಇಲ್ಲ, ದಯವಿಟ್ಟು ಒಳ್ಳೆ ಬೆಲೆ ಕೊಡಿಸಿ, ನಂದೇನು ಅಭ್ಯಂತರ ಇಲ್ಲ. ದೇವೇಗೌಡಾಜಿ ಕ್ಯಾ ಛಾಯೆ, ಆಪ್ಕೋ ಕ್ಯಾ ಛಾಯೆ? ನಾನು ಚಹಾ ಕುಡಿಯಲ್ಲ ರೀ, ಕಾಫಿ ಮಾತ್ರ ಕುಡಿಯೋದು. अच्छा तमाश, अच्छा तमाश। देवेगौड़ा जी क्या बात है, क्या बात है। ನಾನು ರೈಸ್ ಬಾತ್ ತಿನ್ನಲ್ಲ, ಮುದ್ದೆ ಹೇಳಿದ್ದೀನಿ, ರಾಗಿ ಮುದ್ದೆ ಮಾತ್ರ ತಿಂತೀನಿ. ನಮ್ಮ ಮನೆಗೆ ಬನ್ನಿ, ಹಾಗೆ ನಮ್ಮ ರಘುರಾವ್ ಅವ್ರಿಗೆ ಹೇಳ್ತೀನಿ, ಒಳ್ಳೆ ಮುದ್ದೆ ಮಾಡಿಸ್ತೀವಿ, ಊಟ ಮಾಡ್ಕೊಂಡು ಹೋಗಿ, ಶ್ರೀಗಳ ಆಶೀರ್ವಾದ ತೊಗೊಂಡು ಹೋಗಿ, ಒಳ್ಳೇದಾಗಲಿ. ಕೊನೆಯದ ಒಂದು ಮಾತು ಹೇಳ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಚಿತ್ರದ ಒಂದು ಗೀತೆ ಇದೆ, ಅದನ್ನು ನನಗೆ ಹಾಕೊಂಡು ಆಡ್ತೀನಿ, ಕೇಳಿಸ್ಕೊಳ್ಳಿ. ಆಡಿಸಿ ನೋಡು, ಬೀಳಿಸಿ ನೋಡು, 90 ವರ್ಷ ವಯಸ್ಸು ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು, ಧನ್ಯವಾದಗಳು. ನಮ್ಮ ಶ್ರೀಗಳಿಗೆ ಇನ್ನೂ ತಡವಾಗುತ್ತೆ, ಯಾಕಂದ್ರೆ ನಾವು ನಿಂತ್ಕೊಂಡ್ಬಿಟ್ರೆ ಇನ್ನೂ 1 ಅವರ್, ತದನಂತರ ಶ್ರೀಗಳು ಹತ್ತಿರ ಬೀಳ್ಕೊಟ್ಟ ಮೇಲೆ ಖಂಡಿತವಾಗಲೂ ನಮ್ಮ ಸಿನಿಮಾ ನಟರ ಧ್ವನಿಗಳು ಒಂದಷ್ಟು ಹಾಸ್ಯವನ್ನು ನಾವು ಮಾಡ್ತೇವೆ. ಹಾಗೆ ಮೈಸೂರು ರಾಮಾನಂದ್ ಅವರು ತಂಡವನ್ನೇ ಕಟ್ಕೊಂಡು ಬಂದಿದ್ದಾರೆ. ನಿಮ್ಮನ್ನು ರಂಜಿಸೋದಕ್ಕೆ ಎಲ್ಲ ಕಲಾವಿದರುಗಳಿದ್ದೀವಿ, ನಿಮ್ಮನ್ನು ರಂಜಿಸ್ತೀವಿ. ಹಾಗೆ ಈ ಕಾರ್ಯಕ್ರಮವನ್ನು ಹೀಗೆ ನೋಡ್ತಾ ಇರಿ. ಇನ್ನು ಯಾರ್ಯಾರು ಬಂದಿಲ್ಲ ಅವ್ರಿಗೆ ಫೋನ್ ಮಾಡಿ ಕರೀರಿ, ಒಂದಷ್ಟು ಚೆನ್ನಾಗಲಿ. ಕಾರ್ಯಕ್ರಮ ಮುಂದುವರಿಯುತ್ತೆ, ಈಗ ಪ್ರಾರಂಭ ಅಷ್ಟೇ.